ಹಜರತ್ ಸೈಯದ್ ಶಾ ಅಹಮದ್ ಶಾ ಅಲಿ ಬಗ್ದಾದಿ ದರ್ಗಾ ಕೇವಲ ಒಂದು ಧಾರ್ಮಿಕ ಕೇಂದ್ರವಲ್ಲ, ಇದು ಕೋಮು ಸೌಹಾರ್ದತೆಯ ಜೀವಂತ ಸಾಕ್ಷಿ. ಈ ದರ್ಗಾದ ಬಾವಿಯ ನೀರು ಮತ್ತು ಪವಿತ್ರ ಹುಣಸೆ ಮರಕ್ಕೆ ಮನುಷ್ಯನ ಕಷ್ಟಗಳನ್ನೇ ಹೊಡೆದೋಡಿಸುವ ಶಕ್ತಿ ಇದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಈಗ ಈ ಪುಣ್ಯ ಕ್ಷೇತ್ರದಲ್ಲಿ ಎಂಎಲ್ಸಿ ಸಲೀಂ ಅಹಮದ್ ಹಾಗೂ ನಿಲಂಗ ಸಜ್ಜಾದ ನಶೀನರ ಸಮ್ಮುಖದಲ್ಲಿ ಅದ್ದೂರಿ ಉರುಸ್ ನಡೆಯಲು ಸಿದ್ಧತೆಗಳು ಪೂರ್ಣಗೊಳ್ಳುತ್ತಿವೆ. ಕಾರ್ಯಕ್ರಮ ನಡೀತಾ ಇದೆ. ಈ ವರ್ಷ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ರಾಷ್ಟ್ರೀಯ ನಾಯಕರು, ಪ್ರಭಾವಿ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಲೀಂ ಅಹಮದ್ ಸಾಹೇಬರು, ಸರ್ಕಾರಿ ಮುಖ್ಯ ಸಚೇತಕರು ಹಾಗೂ ಈ ಭಾಗದ ವಿಧಾನ ಪರಿಷತ್ ಸದಸ್ಯರು, ಅವರು ಕೂಡ ಈ ಉರುಸಿನ ಕಾರ್ಯಕ್ರಮ ಧರ್ಮ ಸಭೆಯಲ್ಲಿ ಇಲ್ಲಿ ಬರ್ತಾ ಇರೋದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ. ಮುಸ್ಲಿಂ ಮತ್ತು ಹಿಂದೂ ಸಮುದಾಯದ ಎರಡೂ ಸಮುದಾಯದ ಜನರು ಕೂಡ ಅಷ್ಟೇ ಉತ್ಸಾಹ ಮತ್ತು ಭಕ್ತಿಯಿಂದ ಪಾಲ್ಗೊಂಡು ಜಾತ್ರೆಯ ಕಾರ್ಯಕ್ರಮವನ್ನು ಕೂಡ ಅದೇ ರೀತಿ ಯಶಸ್ವಿಗೊಳಿಸ್ತಾರೆ. ಅದು ವಿಶೇಷತೆ ನಮ್ಮ ಕಲಿಕೆರೆ ಗ್ರಾಮದ್ದು. ಅದು ಎಲ್ಲಾದ್ರೂ ನಾವು ನಮ್ಮ ಸಹೋದರ ಹೇಳಿದ ಹಾಗೆ ಗದಗ ಜಿಲ್ಲೆಯಲ್ಲಿ ಮುಂಡ್ರಿಗಿ ತಾಲೂಕಿನಲ್ಲಿ ಭಾವೈಕ್ಯತೆ ಗ್ರಾಮ ಅಂತಂದ್ರೆ ಮೊಟ್ಟ ಮೊದಲಿಗೆ ಬರ್ತಕ್ಕಂಥದ್ದು ನಮ್ಮ ಕಲಿಕೆರೆ ಗ್ರಾಮದ ಹೆಸರು. ಈ ಗ್ರಾಮದವರಾಗಿ ನಾವು ಇದನ್ನ ವಿಷಯ ಹಂಚ್ಕೊಳ್ಳಿಕ್ಕೆ ನಮ್ಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಾವು ಎಲ್ಲೆಲ್ಲಿ ಹೋಗ್ತೀವಿ, ನಾವು ಬೆಂಗಳೂರಿಗೂ ಕೂಡ ಬಹಳಷ್ಟು ಕಡೆ ಮಾತಾಡ್ತಾ ಇರುವಾಗ ಈ ವಿಷಯ ಚರ್ಚೆಗೆ ಬರ್ತೈತಿ. ಹೌದು, ಗದಗ ಜಿಲ್ಲೆಯ ಕಲಕೇರಿಯ ಈ ದರ್ಗಾಕ್ಕೆ ಬರುವ ಭಕ್ತರು ಮೊದಲು ಇಲ್ಲಿನ ಪವಿತ್ರ ಬಾವಿಯ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳುತ್ತಾರೆ. ಈ ನೀರಿನಿಂದ ಸ್ನಾನ ಮಾಡಿದರೆ ಚರ್ಮ ರೋಗಗಳು ಹಾಗೂ ಇನ್ನಿತರ ದೈಹಿಕ ಪೀಡೆಗಳು ಗುಣವಾಗುತ್ತವೆ ಎಂಬುದು ಇಲ್ಲಿನ ಪ್ರಮುಖ ಪವಾಡ. ಅಷ್ಟೇ ಅಲ್ಲದೆ ದರ್ಗಾದ ಆವರಣದಲ್ಲಿರುವ ಪುರಾತನ ಹುಣಸೆ ಮರವನ್ನು ಸೋಕಿದರೆ ಸಾಕು, ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಮತ್ತು ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಶತಮಾನಗಳಿಂದ ನಡೆದು ಬಂದಿದೆ. ನಾವೆಲ್ಲ ನಮ್ಮ ತಂದೆ ತಾಯಿಗಳೆಲ್ಲ ಕೇಳ್ಬಿಟ್ಟಿದೀವಿ. ಇವತ್ತಿಗೂ ಇಲ್ಲಿ ಬರೀ ಮುಸ್ಲಿಮ್ಸ್ ಅಷ್ಟೇ ಬಂದು ಭಕ್ತಿಯಿಂದ ಇದು ಮಾಡಲ್ಲ, ಹೆಚ್ಚಾನೆಚ್ಚು ಹಿಂದೂಗಳೇ ಬಂದು, ಹಿಂದೂ ಜಾತಿಯವರು ಎಲ್ಲಾ ಕಡೆಯಿಂದ ಹಳ್ಳಿಯಿಂದ ಬಂದು ಈ ದೇವರಲ್ಲಿ ಈ ದರ್ಗಾದಲ್ಲಿ ಬಂದು ಆಶೀರ್ವಾದವನ್ನು ತಗೊಂಡು ಎಷ್ಟೋ ಜನ ಆರಾಮಾಗಿರೋದ್ರನ್ನ ನಾವು ಇವತ್ತಿಗೂ ಕಾಣ್ತಾ ಇದ್ದೀವಿ. ಆ ಶಕ್ತಿ ದೊಡ್ಡದಿದೆ. ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಉರುಸು ಎಲ್ಲರೂ ಕೂಡಿ ಚೆನ್ನಾಗಿ ಇದನ್ನ ಇದು ಮಾಡುವಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಾತಿ ಮತದ ಭೇದವಿಲ್ಲದೆ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಇಲ್ಲಿ ಒಂದಾಗುತ್ತಾರೆ. ಇದು ಭಾವೈಕ್ಯತೆಯ ನಿಜವಾದ ದರ್ಶನವನ್ನು ನೀಡುವ ಸ್ಥಳ ಇದಾಗಿದೆ. ಈ ವರ್ಷದ ಉರುಸ್ ವೈಶಿಷ್ಟ್ಯವೆಂದರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ಎಂಎಲ್ಸಿ ಆಗಿರುವ ಸಲೀಂ ಅಹಮದ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ. ಕಲಕೇರಿಯ ಈ ದರ್ಗಾ ಪವಾಡ ಮತ್ತು ಭಕ್ತಿಯ ಮೂಲಕ ಲಕ್ಷಾಂತರ ಜನರ ಆಶಾಕಿರಣವಾಗಿದೆ. ರಾಜಕೀಯ ನಾಯಕರು ಮತ್ತು ಧಾರ್ಮಿಕ ಗುರುಗಳ ಸಮ್ಮುಖದಲ್ಲಿ ನಡೆಯುತ್ತಿರುವ ಈ ಉರುಸ್ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಸಾರಲಿದೆ. ಉಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ್.